ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಿರೋ ಪ್ರಕಾರ ಸೊ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಅಂತ ಅನ್ಸುತ್ತೆ. ಸೊ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬೊಬ್ಬರಿಗೆ ಯಾರ್ಯಾರಿಗೆ ನಾಮಿನೇಟ್ ಮಾಡ್ತಾರೆ, ಸೊ ಅವರಿಗೆ ನಾಮಿನೇಟ್ ಮಾಡುವಂಥವ್ರು ಸೊ ಅಲ್ಲಿ ಮೆಣಸಿನಕಾಯಿ ತಿನ್ನಿಸಿ ಸೊ ನಾಮಿನೇಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಇವಾಗ ರಿಷಾ ಅವ್ರದ್ದು ಡೈರೆಕ್ಟ್ ನಾಮಿನೇಟ್ ಆಗಿದ್ರಲ್ಲ, ಬಚಾವಾದ್ರು ಅಂತ ಹೇಳ್ಬೋದು ರಿಷಾ ಅವ್ರು. ಯಾಕಂತಂದರೆ ಅವ್ರಿಗೆ ಏನಾದರೂ ನಾಮಿನೇಟ್ ಮಾಡಬೇಕು ಅಂತಂದರೆ ಇಡೀ ಮನೆ ಮೆಣಸಿನಕಾಯಿ ತಿನ್ನಿಸ್ತಾ ಇತ್ತು. ಒಂದು ಇಲ್ಲ ಅಂದ್ರೂ 10-15 ವರೆಗೂ ಕೂಡ ಮೆಣಸಿನಕಾಯಿ ಅವರು ಬಾಯಿಗೆ ಹೋಗ್ತಿತ್ತು ಅಂತ ಅನ್ಸುತ್ತೆ. ಬಚಾವಾದ್ರು ಅಂತ ಹೇಳ್ಬೋದು. ಓಕೆ, ಹೆಂಗಿದ್ರು ನಾವು ನಾಮಿನೇಟ್ ಆಗ್ತಾ ಇದ್ರು ಅವರು. ಸೊ ಸುದೀಪ್ ಸರ್ ನಾಮಿನೇಟ್ ಮಾಡಿದ್ದಾರೆ. ಮೇ ಬಿ ಇವಾಗ ಜೈಲಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಆ್ಯಂಡ್ ನಾಮಿನೇಟ್ ಮಾಡ್ತಿರೋವಂಥದ್ದು ನಮ್ಮ ಧ್ರುವಂತ್ ಅವರು. ಆ್ಯಂಡ್ ಧ್ರುವಂತ್ ಅವರ ಒಂದು ಅಸಲಿ ಆಟ ಶುರು ಆಯ್ತಾ ಅಂತ ಇವಾಗ, ಯಾಕಂದರೆ ಎಕ್ಸ್ಪೋಸ್ ಮಾಡ್ತೀನಿ ಇವ್ರನ್ನ ಅಂತ ಶುರು ಹಚ್ಕೊಂಡಿದ್ರು. ಬಟ್ ಇನ್ನು ಇವಾಗ ಸುಮ್ಮನಿದ್ರು ನಡೆಯಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಇರೋವಂಥ ಎಲ್ಲ ಒಂದು ಬಾಣಗಳನ್ನು, ಸೊ ಬಿಲ್ಲುಗಳನ್ನು ಎಲ್ಲ ಸರಿಯಾಗಿ ಬಿಡ್ತಾರೆ ಅಂತಲೇ ಹೇಳ್ಬೋದು ಬಿಲ್ಲಿಂದ. ಸೊ ನೋಡೋಣ ಎಲ್ಲಿವರೆಗೂ ಇವರು ಎಕ್ಸ್ಪೋಸ್ ಮಾಡ್ತಾರೆ ಯಾರ್ಯಾರನ್ನ ಅಂತ. ಬಿಕಾಸ್ ನಾನೇನೋ ಎಕ್ಸ್ಪೋಸ್ ಮಾಡ್ತೀನಿ ರಕ್ಷಿತಾ ಬಗ್ಗೆ ಹಾಗೆ ಹೇಗೆ ಅಂತ ಯಾವುದೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅಶ್ವಿನಿ ಎದುರುಗಡೆಗೆ. ಸೊ ಇವಾಗ ಅದೇ ಹೇಳ್ತಾ ಇದ್ದಾರೆ ಅವರು. ಮೇ ಬಿ ಅದೇ ರಕ್ಷಿತಾ ಕರೆಕ್ಟಾಗಿ ಮಾತಾಡಲ್ಲ ಹಾಗೆ ಹೇಗೆ ಅಂತ, ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಇವಾಗ ಫಸ್ಟು ಅಲ್ಲಿ ತೊಗೊಂಡಿರೋಂಥ ಹೆಸರು ಅಂತಂದರೆ ನಮ್ಮ ಗಿಲ್ಲಿ ಅವ್ರದ್ದು. ಸೊ ಗಿಲ್ಲಿ ಅವ್ರಿಗೆ ಅಗೇನ್ ಇದೇ ಎರಡು ಅದೇನಕ್ಕೆ ಅರ್ಥ ಆಗ್ತಿಲ್ಲಪ್ಪ. ಬನಿಯನ್ ಹಾಕ್ಕೊಂಡು ಸೊ ನಾನು ಬಡವನಾಗಿ ಒಂದು ಮುಖವಾಡ ಹಾಕ್ಕೊಂಡಿದ್ದೀನಿ, ಅದು ಇದು 100 ಕುರಿ ಇದ್ದಾವೆ, ಅದೆಲ್ಲ ಏನಕ್ಕೆ ಬರ್ತಿದೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಆಮೇಲೆ ಇಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಏನಾದರೂ ಡ್ರೆಸ್ದು ಕೋಡ್ ಇದೆಯಾ ಅಂತ. ಸೊ ಈ ಡ್ರೆಸ್ ಹಾಕೊಬೇಕು ಅಂತ ಏನಾದರೂ ಬನಿಯನ್ ಹಾಕೊಂಬಾರ್ದಾ? ಇಲ್ಲಿ ಧ್ರುವಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಬನಿಯನ್ ಹಾಕೊಂಡು ತಾನು ಬಡವನಾಗಿ ಒಂದು ಮುಖವಾಡ ಹಾಕೊಂಡಿರೋದು ಯಾರು? ಅಣ್ಣನ ಹತ್ರ 100 ಕುರಿ ಇದೆ, ಸೊ ಸಿರಿವಂತರು ಸಾರ್ ನೀವು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಅಲ್ಲ, ಫಸ್ಟ್ ಆಫ್ ಆಲ್ ಅಲ್ಲಿ ನಿಮ್ಗೆ ಬಡವರು ಅಂತ ಹೇಳಿದ್ದು ಯಾರು? ಆಮೇಲೆ ಬಡವರು ಅಥವಾ ಶ್ರೀಮಂತರು ಟಿ ಶರ್ಟ್ ಹಾಕೋಬೇಕಂತ ಏನಾದ್ರು ಒಬ್ಬರಿಗೆ ಅಂತ ಇದೆಯಾ? ಆಮೇಲೆ ಇನ್ನು ಮುಂದೆ ಹೋಗ್ತಾ ಹೆಂಗಾತಂದ್ರೆ ಬಿಗ್ ಬಾಸ್ ಮನೆ ಒಳಗೆ ಇವನು ಶೂ ಹಾಕ್ತಾ ಇಲ್ಲ, ಇವನು ಚಪ್ಪಲಿ ಹಾಕ್ತಾ ಇಲ್ಲ, ಬರಿಗಲ್ಲಲ್ಲಿ ನಡೀತಿದ್ದಾನೆ, ಇವನು ಬಡವ ಅಂತ ಪೋಟ್ರೆ ಮಾಡ್ಕೊಳ್ಲಿಕ್ಕೆ ಮಾಡ್ತಿದ್ದಾನೆ ರೀ. ಅಲ್ಲಿ ಹಂಗೆ ನೋಡೋಕೆ ಹೋದ್ರೆ ಬಿಗ್ ಬಾಸ್ ಮನೆ ಒಳಗೆ ಇದೀರಾ ನೀವೆಲ್ಲ? ನೀವು ಚಪ್ಪಲಿ ಹಾಕೊಂಡು ಯಾವನಾರ ಮನೇಲಿ ತಿರ್ಗಾಡ್ತಿರ್ಬೇಕಾ? ನಮ್ಮ ಮನೇಲಂತೂ ತಿರ್ಗಾಡ ನಾವು ಹಂಗೆ ಮಾತಾಡ್ಬೋದಾಗಿದ್ರೆ. ಇವನು ದುರಾಂಕಾರ ಇದೆ, ಇವನಿಗೆ ದೌಲತ್ ಇದೆ ಚಪ್ಪಲಿ ಹಾಕೊಳ್ಳೋರಿಗೆ ಅಂತ. ಒಬ್ಬೊಬ್ರ ಲೈಫ್ ಸ್ಟೈಲ್ ಒಬ್ಬೊಬ್ರದ್ದು ಇರುತ್ತೆ. ಅದನ್ನು ನೀವು ಬನಿಯನ್ ಹಾಕೊಳ್ಳೋದು ಬೇಡ, ಅದು ಹಾಕೊಳ್ಳೋದು ಬೇಡ ಅಂತ ಏನು ಅರ್ಥ ಅದು? ಅವನು ಆಲ್ರೆಡಿ ಅದೇ ಒಂದು ಸ್ಟೇಟ್ಮೆಂಟ್ಗೆ ಒಂದು ಕೌಂಟ್ರ್ ಕೊಟ್ಟಿದ್ದ ಮೊನ್ನೆ ರಿಷಾಗೆ. ತಿರ್ಗಿ ಅದನ್ನೇ ತೊಗೊಂಡು ಬಂದು ಹೇಳ್ತಿದ್ದಾನೆ ಅಣ್ಣ ಇಲ್ಲಿ. ಅದೇನಕ್ಕೆ ಹೇಳ್ತಾವನೋ ಗೊತ್ತಿಲ್ಲ. ಅದಾದಮೇಲೆ ಬಟ್ಟೆ ಹಾಕ್ದೇನೆ, ಸೊ ವಾಶ್ ಮಾಡ್ದೇನೆ ಕೆರ್ಕೊಂಡು ತಿರುಗಿ ಅಲ್ಲ ಗುರು, ಅದನ್ನೂ ಏನು ಬಡವನಂತ ಪೋಟ್ರೆ ಮಾಡ್ಲಿಕ್ಕೋಸ್ಕರ ಕೆರ್ಕೊಳ್ಳೋದು ಬಡವ್ರು ಮಾತ್ರ ಕೆರ್ಕೊಳ್ಳೋದ? ಶ್ರೀಮಂತರು ಕೆರ್ಕೊಳ್ಳೋದೇ ಇಲ್ವಾ? ಅಲ್ಲ, ನಿಮ್ಗೆ ತುರ್ಕೆನೇ ಆಗಲ್ವಾ ಅಂತ ನನಗೆ ಅರ್ಥ ಆಗ್ತಿಲ್ಲ ನನಗೆ. ಯಾಕೆ ನಿಮ್ಮ ಒಂದು ಗುಂಡಿ ನೀವೇ ತೋಡ್ಕೊತೀರ ಅಂತ ಅರ್ಥ ಆಗ್ತಿಲ್ಲ. ಅವ್ರು ಹೊರಗಡೆ ಆಲ್ರೆಡಿ ಯಾವ ರೇಂಜಿಗಿದೆ ಧ್ರುವಂತಿನ ಮೇಲೆ ಅಂತ ಗೊತ್ತಿದೆ. ಬಟ್ ಆದರೂ ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡಿ ಸುಮ್ಮನೆ ಅನಿಸಿರೋಂಥದ್ದೆಲ್ಲ ಹೇಳ್ತಾರೆ ಅಂತಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಆಮೇಲೆ ನಗು ಬರುತ್ತೆ ನನಗೆ, ಬೇಜಾರು ಅನ್ನೋದಕ್ಕಿಂತ ನಗು ಬರುತ್ತೆ. ಸೊ ಈ ರೀಸನ್ಗಳ ಇವೆಲ್ಲನೂ ಅದನ್ನೇ ಎಷ್ಟು ಸರಿ ಅಂತ ಹೇಳ್ತೀರಾ ನೀವು? ಆಟದ ಬಗ್ಗೆ ಮಾತಾಡಿ. ಪನೀನ್ ಹಾಕ್ಕೊಂಡು ಬಡವನಾಗಿ ಆಯ್ತು ಪೋಟ್ರೆ ಮಾಡ್ತವನೆ ಅಂತಲೇ ಇಟ್ಕೊಳ್ಳೋಣ. ಆಯ್ತು, ನೀವು ಶುರು ಮಾಡ್ಕೊಳ್ಳಿ. ಇವಾಗ ನೀವು ಶುರು ಮಾಡ್ಕೊಳ್ಳಿ, ನೀವು ಬನೀನ್ ಹಾಕೊಳ್ಳಿ, ಚಪ್ಪಲಿ ಹಾಕೊಂಬೇಡಿ, ನೀವು ಪರ್ಕೊಂಡು ಮಾಡಿ ನೋಡೋಣ. ಆವಾಗ ಅಟ್ಲೀಸ್ಟ್ ಓಟ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ, ಜನ ಬೆಂಬಲ ಸಿಗುತ್ತಾ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಇವೆಲ್ಲ ಸಿಲ್ಲಿ ರೀಸನ್ಗಳು ಇವೆಲ್ಲನೂ. ನಿಮ್ಮ ಕೈಲಿ ಅದೇನೋ ಅಂತಾರಲ್ಲ, ಕುಣಿಯೋಕ್ಕಾಗ್ದವ್ರು ನೆಲಡೋಂಕು ಅಂದ್ರು ಅಂತ, ಹಂಗೆ ಅಂತಿದ್ರು ಅಷ್ಟೇ ನೀವು. ಅದು ಬಿಟ್ಟರೆ ಯಾವ ಬಡವ ಶ್ರೀಮಂತ ಅದೆಲ್ಲ ಏನೂ ಇಲ್ಲ. ಓಕೆ, ಹೊರಗಡೆ ವರ್ಕ್ ಆಗ್ಬೋದು, ಇಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಸಿಂಪತಿಗಳು ಹೊರಗಡೆ ವರ್ಕ್ ಆಗುತ್ತೆ, ಇವಾಗಲೂ ಇಲ್ಲ ಅಂತ ಹೇಳ್ತಾಯಿಲ್ಲ. ಬಟ್ ಅದು ಒಂದೇ ಅಲ್ಲ ಅಲ್ಲಿ ಮಾನದಂಡ. ಇವಾಗ ಅದು ಒಂದಕ್ಕೋಸ್ಕರನೇ ಜನ ಇಷ್ಟಪಡ್ತಾ ಇಲ್ಲ. ಅವ್ನು ಕಾಮಿಡಿ ಇದೆ, ಅವ್ನು ಹೇಳೋವಂಥ ಮಾತುಗಳು, ತೊಗೊಳ್ಳೋವಂಥ ಸ್ಟ್ಯಾಂಡ್ಗಳು, ಸೊ ಎಲ್ಲನೂ ಕೂಡ ಇರೋದ್ರಿಂದ ಸೊ ನೀವು ಅದ್ರ ಬಗ್ಗೆ ಫೋಕಸ್ ಮಾಡಿ. ಸುಮ್ಮನೆ ಬನೀನು ಕೆರ್ಕೊಳ್ಳೋದು ತುರ್ಕೊಳ್ಳೋದು ಅದಲ್ಲ. ಓಕೆ, ಸೊ ಇದಾದಮೇಲೆ ಇಲ್ಲಿ ಮಾಳು ಹೇಳ್ತಾರೆ ರಕ್ಷಿತಾ ಅವರ ಮೇಲೆ, ಸೊ ಯಾಕೆ ವಿಷಯ ಕಾರ್ತೀರಾ ಅಂತ. ಸೊ ಅಲ್ಲಿ ಮೇ ಬಿ ಇವರು ಒಂಥರ ಹೋಸ್ಟ್ ರೀತಿಯಲ್ಲಿ ವರ್ತನೆ ಮಾಡ್ತಾವ್ರು ಅಂತ ಅನ್ಸುತ್ತೆ ಮಾಳು ಅವರು. ಸೊ ಅವರು ರೀಸನ್ಗಳು ಅಂದರೆ ಅವರೇ ಹೇಳಬೇಕಾಗತ್ತೆ. ಸೊ ನೀವು ಯಾರನ್ನ ನಾಮಿನೇಟ್ ಮಾಡ್ತೀರಿ ಅಥವಾ ಸೊ ಯಾರನ್ನ ನಾಮಿನೇಟ್ ಮಾಡ್ತಿದ್ದೀರಾ, ಸೊ ಅವ್ರ ಬಗ್ಗೆ ಕೆಲವೊಂದು ಸ್ಟೇಟ್ಮೆಂಟ್ಗಳು ಹೇಳಬೇಕಾಗುತ್ತೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ ಮಾಳುದೇನಿಲ್ಲಿ ಒಂದು ರೋಲ್ ಅಂತ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ. ಬಟ್ ಆದರೆ ಇಲ್ಲಿ ಧ್ರುವಂತ್ ರಕ್ಷಿತಾ ಬಗ್ಗೆ ಹೇಳ್ತಿರೋಂತ ಏನಂದರೆ, ಸೊ ನಾನು ಒಬ್ಬ ಮಂಗಳೂರನ್ನಾಗಿ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಎಂತ ಗೊತ್ತುಂಟಾಗ ಆಯ್ಸ್ ಹಾಗೆ ಹೀಗೆಲ್ಲ ಮಾತಾಡಲ್ಲ, ಇವ್ರು ನಾಟಕ ಮಾಡ್ತಾವ್ರೆ ಅಂತ. ನಾಟಕ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಕಂಟೆಂಟ್ಗೋಸ್ಕರ ಏನೋ ಒಂದು ಸ್ಟಾರ್ಟ್ ಮಾಡಬೇಕಲ್ಲ. ಇವಾಗ ಯೂಟ್ಯೂಬ್ ಒಂದು ವಿಡಿಯೋ ಏನಾದರೂ ಮಾಡಲಿಕ್ಕೆ ಅಥವಾ ರೀಲ್ಸ್ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಒಂದು ಎಲ್ಲರದ್ದು ಕೂಡ ಒಂದು ಇದು ಲೈನ್ ಇರುತ್ತೆ. ಸೊ ಅದು ಸ್ಟ್ಯಾಂಡರ್ಡ್ ಲೈನ್ ಇರುತ್ತೆ. ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನು ಮಾತಾಡ್ತೀನಿ. ಸೊ ಅದೇ ರೀತಿ ಬೇರೆಯವರು ಬೇರೆ ರೀತಿ ನಾನು ಮಾತಾಡ್ತಾರೆ. ಸೊ ಹಾಗೆ ರಕ್ಷಿತಾದು ಕೂಡ ಅದೊಂದು ಇದೆ, ಎಂತ ಗೊತ್ತುಂಟ ಗಾಯ್ಸ್ ಅಂತ. ಸೊ ಅದನ್ನು ಇಲ್ಲಿ ತೊಗೊಂಡು ಬಂದಿದ್ದಾಳೆ. ಮೇ ಬಿ ಮನೆಯಲ್ಲಿ ಈ ಥರ ಮಾತಾಡಲಿಕ್ಕಿಲ್ಲ, ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಎಂತ ಗೊತ್ತುಂಟ ಅಪ್ಪ ಈ ಥರ ಎಲ್ಲ ಮಾತಾಡಲಿಕ್ಕಿಲ್ಲ. ಬಟ್ ಅದು ಸ್ವಲ್ಪ ಜಾಸ್ತಿ ಎಕ್ಸಾಗ್ರೇಟ್ ಮಾಡಿ ಹೇಳ್ತಿರ್ಬೋದು ಅಂತ ಅನ್ಸುತ್ತೆ. ಇದನ್ನು ಬೇಕಾದ್ರೆ ಒಪ್ಕೋಬೋದು. ಬಟ್ ಇದೇ ದೊಡ್ಡ ವಿಚಾರ ಅನ್ನುವಂಥದ್ದು ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಶನಿವಾರ ಕನ್ನಡ ಬರಲ್ಲ, ಬೇರೆ ಟೈಮಲ್ಲಿ ಜಗಳ ಟೈಮಲ್ಲಿ ಕನ್ನಡ ಬರುತ್ತೆ. ಅಗೇನ್ ಇದನ್ನು ಕೂಡ ಅಷ್ಟೇ ರಿಷಾ ಅವ್ರಿಗೆ ಸುದೀಪ್ ಸರ್ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಇಲ್ಲಿ ನಿಮ್ಮಂಥವ್ರು ನೀವೇ ಕರೆಕ್ಟಾಗಿ ಮಾತಾಡಲ್ಲ. ಇಲ್ಲಿ ಸುದೀಪ್ ಸರ್ ನಮ್ಮ ಎದುರುಗಡೆ ಅಂತ ಬಂದಾಗ ವೀಕೆಂಡಲ್ಲಿ ನೀವೇ ಕರೆಕ್ಟಾಗಿ ಮಾತಾಡೋಕ್ಕಾಗಲ್ಲ. ಬಿಕಾಸ್ ಒಂದು ರೆಸ್ಪೆಕ್ಟ್ ಇರ್ಬೋದು ಅಥವಾ ಒಂದು ಭಯ ಇರ್ಬೋದು, ಇಡೀ ಒಂದು ಜನತೆ ನೋಡ್ತಿರುತ್ತೆ ಅನ್ನೋ ಒಂದು
ಇದಿರ್ಬೋದು, ಅಟೆನ್ಷನ್ ಇರ್ಬೋದು. ಸೊ ಅದಕ್ಕೋಸ್ಕರ ನೀವು ಮಾತಾಡಲ್ಲ. ಸೊ ಅಂಥ ಟೈಮಲ್ಲಿ ಸೊ ಅವರು ಮಾತಾಡೋದ್ರಲ್ಲಿ ಏನು ಅಂತ ಆಶ್ಚರ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಹಾಗೆ ನಾನು ಹೇಳುವಂಥದ್ದು ಅದೇನೆ. ಕೆಲವು ಟೈಮಲ್ಲಿ ಅವರು ಖಂಡಿತವಾಗ್ಲೂ ಜಗಳ ಅಂತ ಬಂದಾಗ ಗೊತ್ತಿರೋದು ಗೊತ್ತಿಲ್ಲದಿರೋದು ಎಲ್ಲನೂ ಕೂಡ ಒದರಿ ಬಿಡ್ತಾರೆ. ತಪ್ಪು ಸರಿ ಏನು ನೋಡಲ್ಲ ಅವರು. ಅದ್ರ ಜೊತೆಗೆ ಸುದೀಪ್ ಸರ್ ಎದುರುಗಡೆಗೆ ಅಂತ ಬಂದಾಗ ಕೆಲವೊಂದನ್ನ ಮಾತಾಡಲ್ಲ, ಬಟ್ ಭಯ ಪಡ್ತಾರೆ. ಏನು ಆಗುತ್ತೋ ಏನು ಅನ್ನೋಂಥರ. ಬಟ್ ಕೆಲವು ವಿಚಾರದಲ್ಲಿ ಕೂಡ ಅಷ್ಟೇ ಅವರು ಸೈಲೆಂಟ್ ಆಗಿರ್ತಾರೆ, ಒಪ್ಕೋತೀನಿ. ಏನಕ್ಕಂದರೆ ಆ ಒಂದು ಯಾವುದದು ಬಟ್ಟೆ ಎಳೆದಿರುವಂಥ ವಿಚಾರ ಅಂತ ಬಂದಾಗ ಸೊ ಅಲ್ಲಿ ಜಾಸ್ತಿ ಅವರು ಡಿಗ್ ಮಾಡ್ತಾ ಹೋದಂಗೆ ಸುದೀಪ್ ಸರು. ಸೊ ಅವ್ರೇನೋ ಗೊತ್ತಿಲ್ಲ ಅನ್ನೋ ರೇಂಜ್ಗೆ ಇದ್ರು. ಬಟ್ ಅಂಥ ಟೈಮಲ್ಲಿ ಕೆಲವು ಟೈಮಲ್ಲಿ ಮಾತಾಡೋವಂಥ ಟೈಮಲ್ಲಿ ಮಾತಾಡಲೇಬೇಕಾಗುತ್ತೆ. ಕೆಲವು ಟೈಮಲ್ಲಿ ಸೈಲೆಂಟ್ ಆಗಿರೋದು ಇದೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಪ್ರತಿ ಟೈಮಲ್ಲೂ ಕೂಡ ಹಂಗೆ ಮಾಡ್ತಾರಾ? ಖಂಡಿತವಾಗ್ಲಿಲ್ಲ. ಅವ್ರಿಗೆ ಎಲ್ಲೆಲ್ಲಿ ನೆನಪಾಗುತ್ತೆ ಖಂಡಿತವಾಗ್ಲೂ ಅವ್ರು ಹೇಳೇ ಹೇಳಿದ್ದಾರೆ. ನಿನ್ನೆ ಮೊನ್ನೆ ಎಪಿಸೋಡಲ್ಲಿ ನೋಡಿ ನೀವು, ಅವ್ರು ಎಷ್ಟಾಗುತ್ತೆ ಅಷ್ಟು ಜ್ಞಾಪಕ ಮಾಡ್ಸ್ಕೊಂಡು ಹೇಳಿದ್ದಾರೆ ಆ ಅಶ್ವಿನಿ ಮತ್ತು ರಕ್ಷಿತಾ ಅಂತ ಬಂದಾಗ. ಬಟ್ ಕೆಲವು ಟೈಮಲ್ಲಿ ಆ ಥರ ಮಾಡಿದ್ದುಂಟು. ಬಟ್ ಅದನ್ನು ನೀವು ಎಕ್ಸ್ಪೋಸ್ ಮಾಡಿದೀನಿ ದೊಡ್ಡದಾಗಿ ಅಂತ ಆ ಥರದ್ದಲ್ಲ. ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ಜಾಸ್ತಿ ಸೊ ತಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಿ. ಇಲ್ಲ ಅಂತಂದರೆ ಚಂದ್ರಪ್ರಭಾ ಈ ವಾರ, ನೆಕ್ಸ್ಟ್ ವಾರ ಧ್ರುವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಈ ಒಂದು ಪ್ರೋಮೋ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.